ಯುಗಾದಿ ಹಬ್ಬವನ್ನು ಈ ಪುಷ್ಪವಿಲ್ಲದೆ ಮಾಡಿದರೆ ಪೂಜೆಯ ಫಲ ಶೂನ್ಯವಾಗುತ್ತೆ. ಗೋಮಾತೆಗೆ ಯುಗಾದಿಯ ದಿನ ಈ ಒಂದು ಪದಾರ್ಥ ತಿನ್ನಿಸಿದರೆ ವರ್ಷದೊಳಗೆ ಮನೆ ಕಟ್ಟಿಸುವ ಯೋಗ ಪ್ರಾಪ್ತಿಯಾಗುತ್ತೆ. ವರ್ಷ ಪೂರ್ತಿ ನಿರಂತರವಾಗಿ ದುಡ್ಡು ನಿಮ್ಮ ಕೈನಲ್ಲಿ ಚೆನ್ನಾಗಿ ಓಡಾಡುತ್ತೆ. ಯುಗಾದಿ ಎಂದು ಯಾವ ದೇವರ ಪೂಜೆಯನ್ನ ಮಾಡಬೇಕು, ಸ್ನಾನ ಮಾಡಿದ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಪರಾಭವ ನಾಮ ಸಂವತ್ಸರ ಆರಂಭವಾಗುವ ಅದ್ಭುತ ದಿನವೆಂದರೆ ಅದು ಯುಗಾದಿ ಹಬ್ಬದ ದಿನ. ಈ ದಿನದಂದು ನಮಗೆಲ್ಲ ಹೊಸ ವರ್ಷ ಆರಂಭದ ದಿನ, ವರ್ಷದ ಮೊದಲ ದಿನ. ನಾವು ಮಾಡುವ ಕೆಲವು ವಿಶೇಷ ಕೆಲಸಗಳಿಂದ ಅಖಂಡ ಪುಣ್ಯಫಲ ವರ್ಷ ಪೂರ್ತಿ ಲಭಿಸುತ್ತೆ. ಯುಗಾದಿ ಹಬ್ಬದ ದಿನ ಮೊಟ್ಟ ಮೊದಲನೆಯದಾಗಿ ಮಾಡಬೇಕಾದ ಕೆಲಸ ಎಂದರೆ ತೈಲ ಸ್ನಾನ, ಅಂದರೆ ಅಭ್ಯಂಜನ ಸ್ನಾನ. ಈ ದಿನ ಮನೆಯ ಪ್ರತಿಯೊಬ್ಬರು ಕೂಡ ಅಭ್ಯಂಜನ ಸ್ನಾನ ಮಾಡಿ ದಿನವನ್ನು ಆರಂಭಿಸಬೇಕು. ನೀವು ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿಲ್ಲ, ಬೇರೆ ಊರಿಗೆ ಕೆಲಸದ ವಿಚಾರವಾಗಿ ದೂರದಲ್ಲಿದ್ದೀರಾ ಅಂದರೂ ಕೂಡ ತಪ್ಪದೇ ಈ ದಿನ ಎಣ್ಣೆಯ ಸ್ನಾನ, ಅಭ್ಯಂಜನ ಸ್ನಾನವನ್ನು ಮಾಡಲೇಬೇಕು. ದೇಹಕ್ಕೆ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಈ ದಿನ ಮನೆಯ ಸದಸ್ಯರು ಸ್ನಾನವನ್ನು ಮಾಡಿಕೊಂಡ್ರೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ವರ್ಷ ಪೂರ್ತಿ ಅದೃಷ್ಟ ಚೆನ್ನಾಗಿರುತ್ತೆ. ಈ ಸ್ನಾನವನ್ನು ಸೂರ್ಯೋದಯ ಸಮಯದಲ್ಲಿ ಅಥವಾ ಸೂರ್ಯೋದಯ ಆಗುತ್ತಿದ್ದಂತೆ ಮಾಡಿಕೊಂಡರೆ ತುಂಬ ಒಳ್ಳೆಯದು. ಸ್ನಾನ ಆದ ನಂತರ ವರ್ಷದ ಮೊದಲ ದಿನ ಆಗಿರೋದ್ರಿಂದ ಮರೆಯದೆ ಸ್ತೋತ್ರ, ಮಂತ್ರ, ಶ್ಲೋಕಗಳನ್ನು ಹೇಳ್ಕೊಂಡು ಅಥವಾ ಕೇಳಿಕೊಂಡು ದಿನವನ್ನು, ಹೊಸ ವರ್ಷವನ್ನು ಆರಂಭಿಸಬೇಕು. ನಿಮಗೆ ತಿಳಿದಿರುವಂತಹ ಮಂತ್ರಗಳನ್ನ, ಶ್ಲೋಕಗಳನ್ನ ಹೇಳ್ಕೊಳ್ಳಿ. ಇಲ್ಲವಾದರೆ ಪುರುಷ ಸೂಕ್ತ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ದಿನವನ್ನು ಆರಂಭಿಸೋದಾಗಿರ್ಬೋದು ಮಾಡ್ಕೊಳ್ಳಿ. ಬಾಗಿಲಿಗೆ ಹಸಿರು ತೋರಣ ಕಟ್ಟಿ ಪುಷ್ಪ ರಂಗೋಲಿಗಳಿಂದ ಅಲಂಕರಿಸಿ ಲಕ್ಷ್ಮೀ ಸ್ವರೂಪವಾದ ಹೊಸ್ತಿಲಿಗೆ ಮೊದಲು ನಮಸ್ಕಾರ ಮಾಡಿಕೊಳ್ಳಿ. ನಂತರ ನೂತನ ವಸ್ತ್ರವನ್ನು ಧರಿಸಿ ಮನೆಯ ಸದಸ್ಯರೆಲ್ಲ ಕೂಡಿ ದೇವರ ಪೂಜೆಯನ್ನ ಮಾಡಿಕೊಳ್ಬೇಕು. ದೇವರ ಕೋಣೆಯಲ್ಲಿ ಇರುವ ಎಲ್ಲ ದೇವರ ಫೋಟೋ, ವಿಗ್ರಹಗಳಿಗೆ ಪೂಜಿಸುತ್ತಾ ಲಕ್ಷ್ಮೀ, ಸರಸ್ವತಿ, ಮಹಾಗಣಪತಿ ಇರುವ ಫೋಟೋಗೆ ವಿಶೇಷವಾಗಿ ಪುಷ್ಪಗಳಿಂದ ಅಲಂಕರಿಸಿ ಪೂಜಿಸಬೇಕು. ಮೊಟ್ಟ ಮೊದಲು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಉಳಿದ ದೇವರುಗಳಿಗೆ ಪೂಜೆ ಮಾಡಿಕೊಳ್ಬೇಕು. ದೇವರಿಗೆ ಈ ದಿನದಂದು ಸಕಲ ಪುಷ್ಪಗಳ ಜೊತೆಗೆ ದವನ ಎಂಬ ವಿಶೇಷ ಎಲೆಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು. ಮಾರ್ಕೆಟ್ಗಳಲ್ಲಿ ಒಂದು ದಿನ ಮುಂಚೆಯೇ ಈ ದವನದ ಎಲೆಗಳನ್ನು ಅಥವಾ ಹಬ್ಬದ ದಿನವಾಗಲಿ ತಂದು ದೇವರಿಗೆ ಅರ್ಪಿಸುವುದು ಅಥವಾ ದೇವಾಲಯಕ್ಕೆ ನೀಡುವುದನ್ನು ಮಾಡಿದರೂ ತುಂಬ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ಇದರಿಂದ ಸಕಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ. ಪೂಜೆಯಲ್ಲಿ ದೇವರಿಗೆ ವಿಶೇಷ ಸಿಹಿ ನೈವೇದ್ಯಗಳನ್ನು ಅರ್ಪಿಸಿ ಬೇವು ಬೆಲ್ಲವನ್ನು ಇಟ್ಟು ಪೂಜಿಸಿ. ಪೂಜೆಯ ಬಳಿಕ ಬೇವು ಬೆಲ್ಲವನ್ನು ಸೇವಿಸಿ ಮನೆಯ ಸದಸ್ಯರು ಶುಭ ನುಡಿಗಳನ್ನು ಆಡುತ್ತಾ ಒಳಿತನ್ನು ಪ್ರತಿಯೊಬ್ಬರಿಗೂ ಆಶಿಸಬೇಕು. ಇನ್ನು ಈ ದಿನ ಮಾಡಬೇಕಾದ ಅತಿ ಮುಖ್ಯ ಕೆಲಸವೆಂದರೆ ಅದು ಪಂಚಾಂಗ ಶ್ರವಣ. ನಮ್ಮ ಮನೆಯಲ್ಲಿ ಯಾರಿಗೂ ಪಂಚಾಂಗ ಓದೋಕೆ ಬರೋದಿಲ್ಲ ಗುರುಗಳೇ, ಏನು ಮಾಡೋದು? ಯಾರ ಮನೆಯಲ್ಲಾದರೂ ಪಂಚಾಂಗ ಶ್ರವಣ ಮಾಡ್ತಾರಾ ಕೇಳಿ. ಅವರ ಮನೆಗೆ ಅವರ ಅನುಮತಿಯನ್ನು ಪಡೆದು ಹೋಗಿ ಪಂಚಾಂಗ ಶ್ರವಣ ಮಾಡಿ ಬನ್ನಿ, ಅಥವಾ ದೇವಾಲಯದಲ್ಲಿ ಪಂಚಾಂಗ ಶ್ರವಣ ಮಾಡುವ ಸಮಯದಲ್ಲಿ ಹೋಗಿ ಮನೆಗೆ ಬನ್ನಿ. ಇದರಿಂದ ವರ್ಷ ಪೂರ್ತಿ ಶುಭ ಫಲಗಳು ಉಂಟಾಗುತ್ತೆ. ಯುಗಾದಿಯ ದಿನದಂದು ಪಂಚಾಂಗವನ್ನು ಓದುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದಲ್ಲಿ ಜನ್ಮಾಂತರದ ಪಾಪಗಳು ನಶಿಸಿ ಹೋಗುತ್ತೆ. ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಜೀವನದಲ್ಲಿ ಎದುರಾಗುವಂತಹ ಅನಾವಶ್ಯಕ ತೊಂದರೆಗಳು ದೂರವಾಗುತ್ತೆ. ಉತ್ತಮ ಆರೋಗ್ಯವು ಪ್ರಾಪ್ತಿಯಾಗುತ್ತೆ. ಅಂದಿನ ತಿಥಿಯ ಫಲವಾಗಿ ಸ್ಥಿರವಾದ ವೈಭವದ ಜೀವನ, ವಾರದಿಂದ ದೀರ್ಘಾಯುಷ್ಯ, ನಕ್ಷತ್ರದಿಂದ ಪಾಪನಾಶ, ಯೋಗದಿಂದ ಹಿರಿಯರ ಅಪಮೃತ್ಯು ಪರಿಹಾರ, ಕರಣದಿಂದ ಮನಸ್ಸಿನಲ್ಲಿ ಇಚ್ಛಿಸಿದ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಪಂಚಾಂಗ ಶ್ರವಣದಿಂದ ಈಡೇರುತ್ತವೆ. ಇನ್ನು ಈ ದಿನ ನೀರಿನಿಂದ ಈ ಕೆಲಸ ಮಾಡಿಕೊಂಡ್ರೆ ಜನ್ಮಗಳ ಪಾಪಗಳು ಕಳೆದು ಪುಣ್ಯಫಲ ಹೆಚ್ಚಾಗುತ್ತೆ. ಶುದ್ಧ ಜಲವನ್ನು ಈ ದಿನ ದಾನವಾಗಿ ನೀಡಬೇಕು. ಹಸಿದವರಿಗೆ, ದಣಿದವರಿಗೆ ಶುದ್ಧ ಜಲವನ್ನು ಕುಡಿಯಲು ನೀಡಿದರೆ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಕಷ್ಟಗಳ ನರಕದಂತೆ ಇರುವಂತಹ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಉಂಟಾಗುತ್ತೆ. ನೀವು ನಮ್ಮ ಎಷ್ಟೋ ವಿಡಿಯೋದಲ್ಲಿ ಗಮನಿಸಿರಬಹುದು, ಜಲದಾನವನ್ನು ಆಗಾಗ ತಿಳಿಸಿಕೊಡ್ತಾ ಇರ್ತೀವಿ. ಈ ಒಂದು ದಾನವನ್ನು ಯುಗಾದಿಯ ದಿನ ಮಾಡಿ ನೋಡಿ. ಒಂದು ಕಡೆ ಜಲದಾನ ಮಾಡಿದ ಖುಷಿಯ ಜೊತೆಗೆ ಈ ದಾನದ ಫಲವಾಗಿ ಅದೃಷ್ಟ, ಮಾನಸಿಕ ನೆಮ್ಮದಿ, ಕಾರ್ಯಜಯ ಉಂಟಾಗುವುದರ ಜೊತೆಗೆ ಕಷ್ಟಗಳು ಕ್ರಮಕ್ರಮವಾಗಿ ನಿಮ್ಮಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಯಾರಿಗೆ ಜಲದಾನವನ್ನು ಮಾಡಬೇಕು? ದೇವಾಲಯದಲ್ಲಿ ನೀರಿಗೆ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅವಶ್ಯಕತೆ ಇದ್ದವರಿಗೆ, ದಣಿದವರಿಗೆ
ನೀರಿನ ವ್ಯವಸ್ಥೆ ಮಾಡೋದಾಗಿರ್ಬೋದು, ಮನೆಯ ಮುಂದೆ ಇರುವಂತಹ ಗಿಡಮರಗಳಿಗೆ ಈ ದಿನ ನೀರನ್ನು ಅರ್ಪಿಸುವುದಾಗಿರ್ಬೋದು, ಪಕ್ಷಿ ಪ್ರಾಣಿಗಳಿಗೆ ಈ ದಿನದಿಂದ ನೀರನ್ನು ಇಡುವುದನ್ನು ಅಭ್ಯಾಸ ಮಾಡುವುದಾಗಿರ್ಬೋದು. ಈ ರೀತಿ ಒಟ್ಟಿನಲ್ಲಿ ಯುಗಾದಿ ಹಬ್ಬದಂದು ಜಲದಾನವನ್ನು ತಪ್ಪದೆ ಮಾಡಿಕೊಳ್ಳಬೇಕು. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು, ವರ್ಷ ಪೂರ್ತಿ ದೇವರ ಅನುಗ್ರಹ ಜೊತೆಗಿರಲು, ಮುಕ್ಕೋಟಿ ದೇವತೆಗಳ ಅನುಗ್ರಹ ಸದಾ ನಿಮ್ಮೊಂದಿಗಿದ್ದು ಕಷ್ಟಗಳು ಕಡಿಮೆಯಾಗಲು ವಿವಿಧ ಧಾನ್ಯಗಳನ್ನು ಅಥವಾ ನವಧಾನ್ಯಗಳನ್ನು ನೆನೆಸಿಟ್ಟು ಆ ಧಾನ್ಯಗಳಿಗೆ ಬೆಲ್ಲವನ್ನು ಬೆರೆಸಿ ಗೋಮಾತೆಗೆ ತಿನ್ನಿಸಬೇಕು. ಗೋಮಾತೆಗೆ ಈ ದಿನ ಪೂಜಿಸಿ ಮುಟ್ಟಿ ನಮಸ್ಕಾರ ಮಾಡಿ ಹಣ್ಣು ಹಂಪಲುಗಳ ಜೊತೆಗೆ ನೆನೆಸಿದ ಧಾನ್ಯಗಳನ್ನು ತಿನ್ನಿಸಿದರೆ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ. ಸಕಲ ದೇವತಾ ಸ್ವರೂಪವಾದ ಗೋಮಾತೆಯ ಮೂಲಕ ಮುಕ್ಕೋಟಿ ದೇವತೆಗಳ ಅನುಗ್ರಹ ಯುಗಾದಿಯ ದಿನದಿಂದ ಲಭಿಸಿ ಅಖಂಡ ಪುಣ್ಯಫಲ ನಿಮ್ಮ ಪಾಲಾಗುತ್ತೆ. ಜೊತೆಗೆ ಭೂಮಿ ಯೋಗ, ಸ್ವಂತ ಮನೆಯ ಯೋಗ ಪ್ರಾಪ್ತಿಯಾಗಿ ಸ್ವಗೃಹದಲ್ಲಿ ವಾಸಿಸುವಂತಹ ಕೋರಿಕೆ ಶೀಘ್ರವಾಗಿ ನೆರವೇರುತ್ತದೆ. ಈ ಯುಗಾದಿಯ ದಿನ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ನೋಡಿ, ಮುಂದಿನ ದಿನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದು. ಯುಗಾದಿ ಹಬ್ಬದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಲಕ್ಷ್ಮಿ ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.